ಹಾಯ್ ಫ್ರೆಂಡ್ಸ್, ನಾನು ಯಾವತ್ತು ಫಿಶ್ ಫ್ರೈದು ವಿಡಿಯೋ ಹಾಕಿದಾಗ ಎಲ್ಲರೂ ಇದು ಮಸಾಲೆ ಹೇಗೆ ಮಾಡುವುದು ಅಂತ ಕೇಳ್ತಾರೆ. ಹಾಗೆ ನಾನು ಇವತ್ತು ನಿಮ್ಗೆ ಹೇಳಿಕೊಡ್ತೇನೆ. 2 ಚಮಚ ಉಪ್ಪು, 3 ಚಮಚ ಮೆಣಸಿನ ಪುಡಿ, 1 ಚಮಚ ಅರಸಿನ, 1 ಚಮಚ ಕೊತ್ತಂಬರಿ ಪುಡಿ, 1 ಚಮಚ ಜೀರಿಗೆ ಪುಡಿ, 1 ಚಮಚ ಕಾರ್ನ್ ಫ್ಲೋರ್, ಸ್ವಲ್ಪ ವೆನಿಗರ್ ಮತ್ತೆ ನೀರ್ ಹಾಕಿ ಈ ಮಸಾಲೆವನ್ನು ಚೆನ್ನಾಗಿ ಕೈಯಲ್ಲೇ ಕಲಸಿ. ಈ ಮಸಾಲೆದು ಕನ್ಸಿಸ್ಟೆನ್ಸಿ ಉಂಟಲ್ಲ, ತುಂಬಾ ತಿಕ್ಕಲ್ಲ ತುಂಬಾ ತಿನ್ನಲ್ಲ, ಈ ರೀತಿ ಬರ್ಬೇಕು ಕನ್ಸಿಸ್ಟೆನ್ಸಿ ನೋಡಿ. ಆಮೇಲೆ ಈ ಮಸಾಲೆಯನ್ನು ಚೆನ್ನಾಗಿ ಮೀನಿದು 2 ಬದಿ ಸಹ ಹಚ್ಚಿ ಒಂದು ಅರ್ಧ ಗಂಟೆ ಆದ್ರೂ ಮೀನನ್ನು ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡಬೇಕು. ಇಲ್ಲಿ ನೀವು ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಬದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು, ಅದು ಟೇಸ್ಟ್ ಒಂದು ಬೇರೆ ರೀತಿ ಬರ್ತದೆ. ಇದೇ ಮಸಾಲೆಯಲ್ಲಿ ನೀವು ತರಕಾರಿಯನ್ನು ಸಹ ಫ್ರೈ ಮಾಡಬಹುದು. ಮತ್ತೆ ಈ ಮಸಾಲೆಯನ್ನು ಒಂದು ಅಟ್ಲೀಸ್ಟ್ 15 ದಿನ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಈಗ ಮೀನನ್ನು ಒಂದು ಕಬ್ಬಿಣದ ಕಾವಲಿಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ 2 ಬದಿ ಚೆನ್ನಾಗಿ ಕಾಯಿಸ್ಬೇಕು. ಆದಷ್ಟು ತೆಂಗಿನೆಣ್ಣೆ ಯೂಸ್ ಮಾಡಿ ಮತ್ತು ಕಬ್ಬಿಣದ ಕಾವಲಿಯಲ್ಲಿ ಒಮ್ಮೆ ಮೀನ್ ಫ್ರೈ ಮಾಡಿ ನೋಡಿ, ಅದು ಟೇಸ್ಟ್ ಒಂದು ಬೇರೆ ರೀತಿಯೇ ಬರ್ತದೆ. ಇಲ್ಲಿ ನಾನು ಕಲ್ಲೂರ್ ಮೀನ್ ಯೂಸ್ ಮಾಡಿದೆ, ಅದು ತುಂಬಾ ಸಾಫ್ಟ್ ಅಲ್ಲ, ಹಾಗೆ ಅದು ತಿರುಗಿಸುವಾಗ ಸ್ವಲ್ಪ ಕಟ್ ಆಯ್ತು. ಈ ರೆಸಿಪಿಯನ್ನು ಖಂಡಿತವಾಗಿ ಟ್ರೈ ಮಾಡಿ ಮತ್ತೆ ಹೇಗಾಯ್ತು ಅಂತ ನಂಗೆ ಹೇಳಿ. ಬಾಯ್ ಬಾಯ್.